18ನೇ ಸೀಸನ್ ಐಪಿಎಲ್ ಆರಂಭಕ್ಕೆ ಇನ್ನು 2 ದಿನಗಳಷ್ಟೇ ಬಾಕಿ. 10 ಟೀಮ್ಗಳ ನಡುವಿನ ಹೈ ವೋಲ್ಟೇಜ್ ಫೈಟ್ ನೋಡೋಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. 2008ರಿಂದ 2025ರವರೆಗೆ ನೂರಾರು ಆಟಗಾರರು ಬಂದು ಹೋಗಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಐಪಿಎಲ್ನ ಡೇ 1 ನಿಂದ ಹಿಡಿದು ಈವರೆಗೂ ಆಡ್ತಾ ಇರೋದು ಕೇವಲ 4 ಪ್ಲೇಯರ್ಸ್ ಮಾತ್ರ. ಯಾರು ಆ 4 ಆಟಗಾರರು, ಯಾವ ಟೀಮ್ನಲ್ಲಿ ಆಡ್ತಿದ್ದಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2008ರಲ್ಲಿ ಶುರುವಾದಂಥ ಇಂಡಿಯನ್ ಪ್ರೀಮಿಯರ್ ಲೀಗ್ ಈಗ ವಿಶ್ವದ ಅತ್ಯಂತ ಶ್ರೀಮಂತ ಲೀಗ್ ಆಗಿ ಹೊರಹೊಮ್ಮಿದೆ. ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ವ್ಯವಹಾರ ನಡೆಯುತ್ತೆ. 10 ಟೀಮ್ಗಳಲ್ಲಿ ದೇಶ ವಿದೇಶಗಳ ಸೂಪರ್ ಸ್ಟಾರ್ ಪ್ಲೇಯರ್ಸ್ ಆಡ್ತಿದ್ದಾರೆ. ಮೊದಲ ಸೀಸನ್ನಿಂದ ಹಿಡಿದು ಇಲ್ಲಿಯವರೆಗೆ ಈ ಲೀಗ್ನಲ್ಲಿ 4 ಆಟಗಾರರು ಮಾತ್ರ ಈಗ ಪ್ರಸ್ತುತ ಆಡ್ತಾ ಇದ್ದು, ಈ ವರ್ಷವೂ ಕೂಡ ಮೈದಾನಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಅದರಲ್ಲಿ ನಂಬರ್ 1 ಕಿಂಗ್ ವಿರಾಟ್ ಕೊಹ್ಲಿ, ಹಾಗೆ ನಂಬರ್ 2 ಮಹೇಂದ್ರ ಸಿಂಗ್ ಧೋನಿ, ನಂಬರ್ 3 ರೋಹಿತ್ ಶರ್ಮಾ, ನಂಬರ್ 4 ಮನೀಶ್ ಪಾಂಡೆ. ಎಲ್ಲ ಸೀಸನ್ಗಳಲ್ಲೂ ಒಂದೇ ತಂಡಕ್ಕಾಗಿ ಆಡಿದ ಏಕೈಕ ಆಟಗಾರ ಕೊಹ್ಲಿ. ಐಪಿಎಲ್ನ ಇತಿಹಾಸದಲ್ಲಿ ಇಂಥದ್ದೊಂದು ದಾಖಲೆ ಬರೆದಿರೋದು RCBಯ ಹೀರೋ ಕಿಂಗ್ ವಿರಾಟ್ ಕೊಹ್ಲಿ ಮಾತ್ರವೇ. ಡೇ 1 ನಿಂದ ಐಪಿಎಲ್ ಆಡ್ತಿರುವಂತ ಕೊಹ್ಲಿ ಒಂದೇ ಫ್ರಾಂಚೈಸಿಗಾಗಿ ಎಲ್ಲಾ ಸೀಸನ್ಗಳಲ್ಲೂ ಕೂಡ ಆಡಿದ್ದಾರೆ. ಐಪಿಎಲ್ನ ಅತ್ಯಂತ ಜನಪ್ರಿಯ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಅಗ್ರಗಣ್ಯರು. ಈ ಹಿಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದಾರೆ ಕೂಡ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯ ಜೊತೆಗೆ ಹಲವಾರು ರೆಕಾರ್ಡ್ಗಳನ್ನ ಹೊಂದಿರುವಂತಹ ವಿರಾಟ್ ಕೊಹ್ಲಿ ಈ ಬಾರಿ ಕೂಡ ಹಲವು ದಾಖಲೆಗಳನ್ನ ತಮ್ಮ ಖಾತೆಗೆ ಹಾಕಿಕೊಳ್ಳೋಕೆ ರೆಡಿಯಾಗಿದ್ದಾರೆ. 17 ಆವೃತ್ತಿಗಳಲ್ಲೂ ಆಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ. ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ನಲ್ಲಿ ಇವರನ್ನ ಮೈದಾನದಲ್ಲಿ ನೋಡೋದೇ ಎಷ್ಟು ಅಭಿಮಾನಿಗಳ ಕನಸು. ವಿರಾಟ್ ಕೊಹ್ಲಿ ಅಂತೆಯೇ MS ಧೋನಿ ಕೂಡ ಐಪಿಎಲ್ನಲ್ಲಿ ಕಳೆದ 17 ಆವೃತ್ತಿಗಳನ್ನು ಆಡಿದ್ದಾರೆ. ಇದರಲ್ಲಿ ಒಂದ್ಸಲ ಮಾತ್ರ ತಂಡವನ್ನು ಬದಲಾಯಿಸಿದ್ದಾರೆ. ಧೋನಿ ನಾಯಕತ್ವದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿದೆ. 2010, 2011, 2018, 2021 ಹಾಗೆ 2023ರಲ್ಲಿ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಬಟ್ ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ CSK ಫ್ರಾಂಚೈಸಿಯನ್ನ 2 ವರ್ಷಗಳ ಕಾಲ ನಿಷೇಧ ಮಾಡಲಾಗಿತ್ತು. ಸೊ ಆ ಟೈಮಲ್ಲಿ ಧೋನಿ ಪುಣೆ ಸೂಪರ್ ಜೈಂಟ್ಸ್ ಪರ ಆಡಿದ್ರು. 5 ಬಾರಿ ಕಪ್ ಗೆದ್ದಿದ್ದಾರೆ ರೋಹಿತ್ ಶರ್ಮಾ. ಇನ್ನು ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕೂಡ ಆರಂಭದಿಂದಲೂ ಐಪಿಎಲ್ ಅಖಾಡದಲ್ಲಿ ಅಬ್ಬರಿಸ್ತಾನೆ ಇದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಕೂಡ ಈ ಲೀಗ್ನ ಅತ್ಯಂತ ಯಶಸ್ವಿ ನಾಯಕರಲ್ಲಿ ಒಬ್ರು. ರೋಹಿತ್ ನಾಯಕತ್ವದಲ್ಲಿ ಮುಂಬೈ ತಂಡ ಕೂಡ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿದೆ. 2013, 2015, 2017, 2019 ಹಾಗೆ 2020ರಲ್ಲಿ ಐಪಿಎಲ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಹಾಗೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಮುಂಬೈ ಇಂಡಿಯನ್ಸ್ ಮತ್ತು ಡೆಕ್ಕನ್ ಚಾರ್ಜರ್ಸ್ ಪರ ಆಡಿರುವಂತ ರೋಹಿತ್ ಶರ್ಮಾ 257 ಪಂದ್ಯಗಳಲ್ಲಿ 280 ಸಿಕ್ಸರ್ ಸಿಡಿಸಿ ಮಿಂಚಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಸಿಡಿಸಿದವರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರೋದು ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವಂತ ಕ್ರಿಸ್ ಗೇಲ್. 142 ಪಂದ್ಯಗಳನ್ನ ಆಡಿರುವಂತ ಗೇಲ್ 357 ಸಿಕ್ಸರ್ಗಳೊಂದಿಗೆ ಮೊದಲ ಸ್ಥಾನದಲ್ಲೇ ಇದ್ದಾರೆ. ಐಪಿಎಲ್ನಲ್ಲಿ ಮೊದಲ ಶತಕ ಸಿಡಿಸಿದ್ದೇ ಮನೀಶ್ ಪಾಂಡೆ. ಮನೀಶ್ ಪಾಂಡೆ ಕರ್ನಾಟಕದ ಪ್ರತಿಭಾನ್ವಿತ ಕ್ರಿಕೆಟಿಗ. ಐಪಿಎಲ್ನಲ್ಲಿ ಹಲವು ತಂಡಗಳ ಪರ ಆಡಿದ್ದಾರೆ. ಹಾಗೆ ಐಪಿಎಲ್ನಲ್ಲಿ ಮೊದಲ ಶತಕ ಸಿಡಿಸಿದ ದಾಖಲೆ ಕೂಡ ಮನೀಶ್ ಹೆಸರಲ್ಲೇ ಇದೆ. ಬಲಗೈ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತ ಪಾಂಡೆ ಐಪಿಎಲ್ನ ಉದ್ಘಾಟನಾ ಸೀಸನ್ನಿಂದ ಹಿಡಿದು ಈವರೆಗೂ ಕೂಡ ಆಡ್ತಿದ್ದಾರೆ. ಮೊದಲ ಸೀಸನ್ ಅಲ್ಲಿ ಪಾಂಡೆ ಮುಂಬೈ ಇಂಡಿಯನ್ಸ್ ತಂಡದ ಸದಸ್ಯರಾಗಿದ್ರು. ಆನಂತರ ಐಪಿಎಲ್ 2009ರಲ್ಲಿ RCB ತಂಡವನ್ನ ಸೇರ್ಕೊಂಡಿದ್ರು. ಅವರ 17 ವರ್ಷಗಳ ಐಪಿಎಲ್ ಕರಿಯರ್ನಲ್ಲಿ ಪಾಂಡೆ ಒಟ್ಟು 7 ತಂಡಗಳಲ್ಲಿ ಆಡಿದ್ದಾರೆ. ಐಪಿಎಲ್ 2025ರಲ್ಲಿ KKR ತಂಡದ ಭಾಗವಾಗಿದ್ದಾರೆ. ಹೀಗೆ ಉದ್ಘಾಟನಾ ಪಂದ್ಯದಿಂದ ಹಿಡಿದು 2025ರ ಲೀಗ್ವರೆಗೂ ಕೇವಲ 4 ಆಟಗಾರರಷ್ಟೇ ಐಪಿಎಲ್ ಆಡ್ತಿದ್ದಾರೆ. ಸೊ ಈ ಸೀಸನ್ ಯಾರಿಗೆಲ್ಲ ಲಾಸ್ಟ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.